ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಏನು ಅಂದರೆ, ಅದು ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಅದು ವಿಜ್ಞಾನ ವಿಷಯದ್ದು. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ, ವಿಡಿಯೋ ಪ್ರಾರಂಭಿಸೋಣ. ಮೊದಲನೇದಾಗಿ, ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರದ ಅಂಶವಾಗಿದೆ? ಪ್ರಾಣಿಗಳು, ಮಾವಿನ ಮರ, ಪಕ್ಷಿಗಳು, ಈ ಎಲ್ಲವೂ ಅಂತಿದೆ. ಇವೆಲ್ಲವೂ ಕೂಡ ಪರಿಸರದಲ್ಲಿದ್ದಾವೆ. ಹಾಗಾಗಿ ಇಲ್ಲಿ ಯಾವುದಾಗುತ್ತೆ ಆನ್ಸರ್ ಅಂದರೆ ಇಲ್ಲಿ ಡಿ ಆಗುತ್ತದೆ. ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಯಾವುದು? ಕಾರ್ಬನ್ ಡೈಆಕ್ಸೈಡ್, ಸಾರಜನಕ, ಆಮ್ಲಜನಕ, ಜಡ ಅನಿಲಗಳಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತದೆ, ಎ ಆಪ್ಷನ್. ಇನ್ನು 63ನೇ ಪ್ರಶ್ನೆ, ಕುಡಿಯುವ ನೀರನ್ನು ಕನಿಷ್ಠ ಎಷ್ಟು ಸಮಯ ಕುದಿಸಬೇಕು? 1 ಗಂಟೆ, 30 ನಿಮಿಷ, 10 ನಿಮಿಷ ಹಾಗೂ 20 ನಿಮಿಷ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ 10 ನಿಮಿಷ ಆಗುತ್ತದೆ. ಕೆಳಗಿನ ಯಾವುದರಲ್ಲಿ ಅತ್ಯಂತ ಹೆಚ್ಚು ಶಕ್ತಿ ಅಡಕವಾಗಿದೆ? ಕಾರ್ಬೋಹೈಡ್ರೇಟ್, ಕೊಬ್ಬು, ಖನಿಜಗಳು, ಜೀವಸತ್ವಗಳಂತಿದೆ. ಇಲ್ಲಿ ಕಾರ್ಬೋಹೈಡ್ರೇಟ್ ಆಗುತ್ತದೆ. ಇನ್ನು 65ನೇ ಪ್ರಶ್ನೆ, ಇಲ್ಲಿ ನೋಡ್ಬೋದು, ಈ ಚಿತ್ರದಲ್ಲಿರುವಂಥ ABC ಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಮೊದಲನೇದಾಗಿ ನಾವು ಘನ ವಸ್ತುವನ್ನು ಬಿಸಿ ಮಾಡಿದಾಗ ಅದು ಏನಾಗುತ್ತೆ? ಇಲ್ಲಿ ದ್ರವ ಆಗುತ್ತದೆ. ಈ ದ್ರವ ವಸ್ತುವನ್ನು ನೆಕ್ಸ್ಟ್ ಬಿಸಿ ಮಾಡಿದಾಗ ಏನಾಗುತ್ತೆ? ಅದು ಅನಿಲ ಆಗುತ್ತದೆ. ಅನಿಲವನ್ನು ತಂಪು ಮಾಡಿದಾಗ ಏನಾಗುತ್ತೆ? ಮತ್ತೆ ವಾಪಸ್ ಅದು ಇಲ್ಲಿ ದ್ರವ. ಅಥವಾ ಹಾಗಾದರೆ 4 ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿ, ಇಲ್ಲಿದೆ ನೋಡಿ, ಘನ, ದ್ರವ, ಅನಿಲ. ಇದು ಆನ್ಸರ್ ಆಗುತ್ತದೆ ಇದ್ರದ್ದು. 66ನೇ ಪ್ರಶ್ನೆ ನೋಡ್ಬೋದು, ಒಂದು ವಸ್ತುವಿನ ಪ್ರಮಾಣವನ್ನು ಹೀಗೆಂದು ಕರೆಯಲಾಗುವುದು. ಇಲ್ಲಿ ಪ್ಲವನತೆ, ಸಾಂದ್ರತೆ, ಒತ್ತಡ, ದ್ರವ್ಯರಾಶಿ ಅಂತಿದೆ. ಇಲ್ಲಿ ಒಂದು ವಸ್ತುವಿನ ಪ್ರಮಾಣ ಎಷ್ಟಿದೆ ಅಂತ ಕರೀದಕ್ಕೆ ನಾವು ಅದಕ್ಕೆ ದ್ರವ್ಯರಾಶಿ ಅಂತ ಕರಿತೀವಿ. ನೀರಿನ ಸೂತ್ರ ಇಲ್ಲಿ HO, HO2, OH, H2O ಅಂತಿದೆ. ನೀರಿನ ಸೂತ್ರ H2O. 68ನೇ ಪ್ರಶ್ನೆ, ಸ್ನಾಯು ಶಕ್ತಿ ಉತ್ಪನ್ನವಾಗುವ ಬಗೆ. ಇಲ್ಲಿ ಯಾಂತ್ರಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ, ಅನಿರೀಕ್ಷಿತ ಬದಲಾವಣೆ, ನಿರೀಕ್ಷಿತ ಬದಲಾವಣೆ. ಇಲ್ಲಿ ಸ್ನಾಯು ಶಕ್ತಿ ಉತ್ಪನ್ನವಾಗುವುದು ಹೇಗೆ ಅಂದರೆ ರಾಸಾಯನಿಕ ಬದಲಾವಣೆಯಿಂದಾಗಿ. ಸೊ ಇಲ್ಲಿ ನೀವು ನೋಡ್ಬೋದು, ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ನೆರವಾಗುವ ಯಂತ್ರ ಇಲ್ಲಿ ಕೋಶ ಅಲ್ಲ, ಹಾಗೂ ಜೌರುಚರ ತಾಪಕ, ಚಕ್ರಗಳು, ಟರ್ಬೈನ್. ಇಲ್ಲಿ ಟರ್ಬೈನ್ ಮೂಲಕ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತದೆ, ತಮಗೆ ಗೊತ್ತಿರಬಹುದು. ಸೊ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. 70ನೇ ಪ್ರಶ್ನೆ, ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ 9, 10, 173, 8 ಅಂತಿದೆ. ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ ಇಲ್ಲಿ 8. ಭಾರತ ನಿರ್ಮಿತ ಮೊದಲ ಕೃತಕ ಉಪಗ್ರಹ ಲೂನಾರ್ ವೈಕಿಂಗ್, ನಾಸಾ, ಆರ್ಯಭಟ ಅಂತಿದೆ. ಇಲ್ಲಿ ಆರ್ಯಭಟ ಆಗಿದೆ. ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ಸ್ಕರ್ವಿ, ರಾತ್ರಿ ಕುರುಡು, ಬೇರೆ ಬೇರೆ ರಿಕೆಟ್ಸ್ ಅಂತ ಇದೆ. ಇಲ್ಲಿ ಬೇರೆ ಬೇರೆ ಆಗಿದೆ. ಸೂರ್ಯ ಒಂದು ಉಪಗ್ರಹ, ಕ್ಷುದ್ರ ಗ್ರಹ, ವಿಶಿಷ್ಟ ಗ್ರಹ, ನಕ್ಷತ್ರ ಅಂತಿದೆ. ಅದು ಸೂರ್ಯ ಒಂದು ನಕ್ಷತ್ರ ಆಗಿದೆ. ಆರೋಗ್ಯವಂತ ವಯಸ್ಕ ಮನುಷ್ಯನಿಗಿರುವ ಹಲ್ಲುಗಳ ಸಂಖ್ಯೆ 28, 30, 32, 34. ಇಲ್ಲಿ ಆರೋಗ್ಯವಂತ ವಯಸ್ಕ ಮನುಷ್ಯನಲ್ಲಿ 32 ಹಲ್ಲುಗಳು ಇರ್ತವೆ. ಮಾನವ ದೇಹದ ಸಾಮಾನ್ಯ ತಾಪಮಾನ ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್, 98 ಡಿಗ್ರಿ ಸೆಲ್ಸಿಯಸ್, 240 ಡಿಗ್ರಿ ಸೆಲ್ಸಿಯಸ್, 37 ಡಿಗ್ರಿ ಸೆಲ್ಸಿಯಸ್ ಅಂತಿದೆ. ಇಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಅತ್ಯಂತ ಎತ್ತರವಾದ ಪ್ರಾಣಿ ಹುಲಿ, ಆನೆ, ಒಂಟೆ, ಜಿರಾಫೆ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಜಿರಾಫೆ ಆಗಿದೆ. ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ. ಬುಡಗಳಿಂದ, ಬೀಜಗಳಿಂದ, ಪತ್ರರಂಧ್ರಗಳಿಂದ, ಹೂಗಳಿಂದ ಅಂತಿದೆ. ಇಲ್ಲಿ ಪತ್ರರಂಧ್ರಗಳಿಂದ ಉಸಿರಾಡುತ್ತವೆ. ಈ ಕೆಳಗಿನವುಗಳಲ್ಲಿ ಅನಿಲ ವಸ್ತುವಿಗೆ ಉದಾಹರಣೆ? ಪಾದರಸ, ಹೊಗೆ, ಕಬ್ಬಿಣ, ಕಾರ್ಬನ್ ಡೈಆಕ್ಸೈಡ್. ಅನಿಲ ವಸ್ತುವಿಗೆ ಉದಾಹರಣೆ ಯಾವುದು ಅಂದರೆ ಹೊಗೆ ಆಗಿದೆ. ಇದು ದ್ರವ ವಸ್ತುವಿಗೆ ಉದಾಹರಣೆ ಆಗುತ್ತದೆ. ಇದು ಘನ ವಸ್ತುವಿಗೆ. ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವೇ ಪರಮಾಣು, ಅಣು, ಸಂಯುಕ್ತ ಮತ್ತು ಮಿಶ್ರಣ ಅಂತಿದೆ. ಅದರ ಆನ್ಸರ್ ಯಾವುದು ಅಂದರೆ ಅಣು ಆಗಿದೆ. ಸಾಮಾನ್ಯ ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟು? ಇಲ್ಲಿ 0.24, 0.42, 0.04, 0.09 ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ 0.04 ಆಗಿದೆ.